ಟೆಂಟೇಟಿವ್ಲಿ ಸೆಪ್ಟೆಂಬರು. ಆಗಸ್ಟ್ನಲ್ಲಿ ಈಗ ಸೆಷನ್ ನಡೀತದೆ. ಅದಕ್ಕಿಂತ ಮುಂಚಿತವಾಗಿ ನಾವು ಭಾಳಷ್ಟು ಪ್ರಸ್ತಾವನೆಗಳನ್ನು ಸಲ್ಲಿಸಬೇಕಾಗಿದೆ. ಯಾಕಂದರೆ ಸಂಪುಟ ಸಭೆಯಲ್ಲಿ ಅಂದಮೇಲೆ ಸೀದಾ ಹೋಗಿ ನಾವು ನಮ್ಮ ಸಬ್ಜೆಕ್ಟ್ಸನ್ನು ಇಡೋಕ್ಕಾಗೋದಿಲ್ಲ. ಈಗ ಆ ಸಬ್ಜೆಕ್ಟ್ಸ್ಗಳನ್ನೆಲ್ಲ ನಾನು ಕೂಡ ಕ್ರೋಢೀಕರಿಸ್ತಾ ಇದ್ದೀನಿ. ಎಲ್ಲ ಶಾಸಕರಿಗೂ ಕೂಡ ನಾನು ಅದು ಪಡ್ಕೊಂಡು ವಿಷಯಗಳನ್ನ ನಾವು ಇಲಾಖೆಗೆ ಮಾಡಿಸಿ ಅಲ್ಲಿ ಅದನ್ನು ಅಪ್ರೂವಲ್ ಪಡ್ಕೊಂಡು ಅಟ್ಲೀಸ್ಟ್ ಕನಿಷ್ಠ ಒಂದು ಏನಾದರೂ ಒಂದು ಪ್ರೊಸೆಸ್ನಲ್ಲಿ ಇವತ್ತೊಂದು ಸಹ ಇರಬೇಕಾಗ್ತದೆ. ಆ ಕೆಲಸವನ್ನು ಇವತ್ತೊಂದು ಸಹ ಕೂಡ ಈಗಾಗಲೇ ನಾನು ಪ್ರಾರಂಭ ಮಾಡಿದ್ದೀನಿ. ಎಲ್ಲ ಶಾಸಕರು ಕೂಡ ಅವ್ರಿಗೂ ಮಾತಾಡಿದ್ದೀನಿ. ಮೊನ್ನೆ ಭೇಟಿ ಆಗೋರಿದ್ದೀವಿ. ಆ ಸಂದರ್ಭದಲ್ಲಿ ಬೇರೆ ಒಂದು ಯಾವುದೋ ಕಾರಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಬೇಕಾಯಿತು. ಈಗ ಮತ್ತೆ ಶೀಘ್ರದಲ್ಲಿ ಎಲ್ಲರೂ ಕೂಡ ಚರ್ಚಿಸಿ ಅವರೆಲ್ಲರ ಇದನ್ನು ತೆಗೆದುಕೊಂಡು ಸೆಪ್ಟೆಂಬರ್ ತಿಂಗಳು ಅಂದರೆ ತಪ್ಪಿದರೆ ಅಕ್ಟೋಬರು, ಸೆಪ್ಟೆಂಬರ್ನಲ್ಲೇ ಆಗಲಿಕ್ಕೆ ಸಾಧ್ಯ ಆದ ಮಟ್ಟಿಗೆ ಸೂಕ್ತ ಆಗ್ತದೆ ಅಂತೇಳಿ. ಹೀಗಾಗಿ ಇಲ್ಲಿಯ ಜನರ ಜ್ವಲಂತ ಸಮಸ್ಯೆಗಳು ಮತ್ತು ಇಲ್ಲಿ ಸಂಪುಟ ಸಭೆ ಆದರೆ ಅದು ಉತ್ತರ ಕರ್ನಾಟಕದ, ಅದರ ವಿಶೇಷವಾಗಿ ಬಾಂಬೆ ಕರ್ನಾಟಕದ ಸಭೆ ಆಗ್ತದೆ, ಕಿತ್ತೂರು ಕರ್ನಾಟಕದ. ಅದಾಗಿಯೂ ಕೂಡ ನಮ್ಮ ಜಿಲ್ಲೆಗೆ ಹೆಚ್ಚಿನ ಒಂದು ಒತ್ತು ಸಿಗಬೇಕು ಅಂಥೇಳಿ ನಾನು ಆ ಸಂದರ್ಭದಲ್ಲಿ ಯಾವಾಗ ನಿಮ್ಮ ಮಲೆ ಮಹದೇಶ್ವರದಲ್ಲಿ ಇವತ್ತು ನಿಮ್ಮ ಸಂಪುಟ ಸಭೆ ನಡೀತು, ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ವಿಜಯಪುರ ಜಿಲ್ಲೆಯಲ್ಲೂ ಆಗಬೇಕು ಅಂಥೇಳಿ. ಈ ಮಧ್ಯೆ ಮತ್ತೆ ಹೋದ್ಸಲ ಇವತ್ತು ನಂದಿ ಹಿಲ್ನಲ್ಲಿ ಕೂಡ ಆಯಿತು. ಈಗ ಸೆಪ್ಟೆಂಬರ್ನಲ್ಲಿ ಇಲ್ಲಿನೂ ಕೂಡ ನಡೀತದೆ. ಸಾಧ್ಯ ಆದಷ್ಟು ಅದು ಸಂಪುಟ ಸಭೆ ಆದರೆ ಇಲ್ಲಿ ಒಂದು ವಿಜಯಪುರ ಜಿಲ್ಲೆಗೆ ಒಂದು ಗೌರವ ಬರ್ತದೆ ಮತ್ತು ಇಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ನಮಗೆ ಕೆಲವೊಂದು ಪ್ರೊಜೆಕ್ಟ್ಸನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆಗ್ತದೆ. ಸರ್, ಆದಾಯ ತೆರಿಗೆ ಇಲಾಖೆಯಿಂದ ಈಗ ಇವರಿಗೆ ಸರ್ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ನೋಟಿಸ್ಗಳು ಬರ್ತಾ ಇದೆ ಸರ್. ವಿಜೇಂದ್ರ ಒಂದು ಕಡೆ ಏನು ಹೇಳ್ತಾರೆ ಸರ್, ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನು ಮ್ಯಾನೇಜ್ ಮಾಡೋದಕ್ಕಾಗಿ ಆದಾಯ ತೆರಿಗೆ ಮೂಲಕ ನೋಟಿಸ್ ಕೊಡಿಸಿ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ, ಅದರ ತಂದು ಇದಕ್ಕೆ ಟ್ಯಾಗ್ ಮಾಡ್ತಾರೆ ಸರ್. ವಿಜೇಂದ್ರಿಗೆ ಕನಿಷ್ಠ ಒಂದು ಸಾಮಾನ್ಯ ಜ್ಞಾನ ಇಲ್ವಾ? IT ಡಿಪಾರ್ಟ್ಮೆಂಟ್ ಯಾರಿಗೆ ಬರ್ತದೆ? ರಾಜ್ಯ ಸರ್ಕಾರಕ್ಕೆ ಇರ್ತದೆ. ನೀವೇ ಹೇಳ್ಬಿಡಿ, IT ಡಿಪಾರ್ಟ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಇರ್ತದೆ. ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಅಂತ. IT ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ ಇರ್ತದೆ, ನೋಟಿಸ್ ಕೊಡೋರು ಕೇಂದ್ರ ಸರ್ಕಾರ. ಅದು ನಮಗೆ IT ಡಿಪಾರ್ಟ್ಮೆಂಟ್ ನಮಗೆ ರಾಜ್ಯಕ್ಕೆ ಕೇಳಿದ್ರೆ ರಾಜ್ಯ ಸರ್ಕಾರ ನೋಟಿಸ್ ಕೊಡ್ತದೆ ಆದಾಯ ತೆರಿಗೆ ರಾಜ್ಯದಲ್ಲಿ ಕಚೇರಿಗಳ ಮೂಲಕ ಅಂತ ಅಧಿಕಾರಿಗಳ ಮೂಲಕ. ಅಲ್ರಿ, ನೀವೇ ಹೇಳ್ಬಿಡಿ IT ಯಾರಿಗೆ ಬರ್ತದೆ ಅಂತ ಹೇಳ್ಬಿಡಿ. IT ರಾಜ್ಯ ಸರ್ಕಾರ ಬರ್ತದ? CBI, ED, IT ಯಾರ ಕಡೆ ಬರ್ತದೆ? ಕೇಂದ್ರ ಸರ್ಕಾರಕ್ಕೆ ಬರ್ತದ. ದುರುಪಯೋಗನ ಅವರೇ ಮಾಡ್ಕೋತದಾರಲ್ಲ. ಹಿಂಗೆ ಯಾಕೆ ಹೇಳಿದ್ರೆ ಅಂಥವ್ರಿಗೆ IT ಯಾರು ಬಹುಶಃ ಗೊತ್ತಿಲ್ಲ, ಅವ್ರಿಗೆ ಹೇಳ್ಬಿಡಿ IT ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮಾತಾಡೋದು ಬರ್ರಿ. ಸುಳ್ಳು ಹೇಳೋದ್ರಾಗೂ ಒಂದು ಮಿತಿ ಇರ್ತದೆ. ಅದಕ್ಕೆ ಸುಳ್ಳು ಹೇಳಾಗೂ ಸ್ವಲ್ಪ ನಂಬುವಂಥ ಸುಳ್ಳು ಹೇಳ್ರಿ. IT ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಸರ್, ಈಗ ಆಲ್ಮಟ್ಟಿ ಬಹುತೇಕ ಭರ್ತಿ ಆಗಿದೆ ಜಲಾಶಯ, ಅದಕ್ಕೆ ಬಾಗಿನ ಮತ್ತು ಕೃಷ್ಣಾರತಿ ಬಗ್ಗೆನೂ ಒಂದು ಪ್ರಸ್ತಾಪ ಇತ್ತು. ಕೃಷ್ಣಾರತಿ ಬಗ್ಗೆ ಅದನ್ನು ಕೂಡ ಮಾಡುವಂಥದ್ದು. ಮತ್ತು ಮೊನ್ನೆ ಸಂಪುಟ ಸಭೆಯಲ್ಲಿ ನಾವು ಹಿಂದೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಈ ಮುಳುಗಡೆ ಸಂತ್ರಸ್ತರೆಲ್ಲರೂ ಬಂದಿದ್ದರು, ಜನಪ್ರತಿನಿಧಿಗಳು ಎಲ್ಲ ನಾವು ಸಭೆ ಮಾಡಿದ್ದೀವಿ. ಮೊನ್ನೆ ಸಂಪುಟನಲ್ಲಿ ಆ ಸಭೆಯನ್ನು ನಿರ್ಣಯನ ಮಾಡಿದ್ದೀವಿ. ಇವತ್ತು ಏನು ಬೇಡಿಕೆ ಆಗಿತ್ತು 524ವರೆಗೆ ಒಂದೇ ಹಂತದಲ್ಲಿ ಸಹ ಏಕರೂಪದ ಪರಿಹಾರ ಕೊಡಬೇಕು, ಅದನ್ನು ಭಾಗಶಃ ಮಾಡಬಾರ್ದು. 521, 523 ಹಿಂದೆ ನಿರ್ಣಯ ಆಗಿತ್ತಲ್ಲ, ಆ ಥರ ಆಗಬಾರ್ದು. ಮತ್ತು ಕನ್ಸೆಂಟ್ ಆಧಾರಿತ ಒಂದು ಕೆಲವೊಂದು ಪ್ರಸ್ತಾವನೆಗಳನ್ನು ಕಳಿಸಿದರು. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, HK ಪಾಟೀಲ್ರಿಗೆ, ತಿಮ್ಮಾಪುರ ಅವ್ರಿಗೆ, ನನಗೆ, ಶಿವಾನಂದ ಪಾಟೀಲ್ರಿಗೆ, ನೀವೆಲ್ಲರ ಜೊತೆ ನೀವು ಮಾತಾಡಿಕೊಂಡು ಏನು ಅವರ ತಲೆಯಲ್ಲಿ ಇವತ್ತು ಸಹ ಪರಿಹಾರ. ಯಾಕಂದರೆ ಅವರು ಲಾಸ್ಟ್ ಟೈಮು 50 ಹೇಳ್ತಿದ್ರು, 40 ಹೇಳ್ತಾಯಿದ್ರು. ಅವರು ಏನಾದರೂ ಒಂದು ಇದು ಮಾಡಿ ಅದು ಒಂದು 10 ಇದು ಮಾಡಿಸಿ, ಬಹುಶಃ ನನಗೆ ಆಶೆ ಇದೆ ಇವತ್ತು ಒಂದು ಏಕರೂಪದ ಒಂದು ಪರಿಹಾರವನ್ನು ಒಂದೇ ಹಂತಕ್ಕೆ 524ವರೆಗೆ ಒಪ್ಪತಮ ಹಂತದಲ್ಲಿ ಎಲ್ಲ ಮುಳುಗಡೆ ಆಗುವಂಥ ರೈತರಿಗೆ, ಅಂದರೆ 70,000 ಎಕರೆ ಬರ್ತಲ್ಲ ಅವ್ರಿಗೆ ಕೊಡ್ತೀವಿ. 2ನೇ ಹಂತದಲ್ಲಿ ಇವತ್ತು ದಿವಸ ನಮ್ಮ ಏನು ಈ ಸ್ಥಳಾಂತರ ಆಗ್ತಾರೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಏನಿದಾವಲ್ಲ, ಪುನರ್ವಸತಿ ಕೇಂದ್ರಗಳಿಗೆ ಇದು ಮಾಡ್ತದೆ. 3ನೇ ಹಂತದಲ್ಲಿ ಇವತ್ತು ದಿವಸ ಈಗಾಗಲೇ ಭಾಳಷ್ಟು ಕೆಲಸಗಳು, ಸ್ಥಾವರಗಳ ಕೆಲಸ, ಮೇನ್ ಕೆನಾಲ್ ಕೆಲಸ ಆಗಿದೆ. ಇನ್ನು ಲ್ಯಾಟ್ರಲ್ಸು, FICಸು ಇವೆಲ್ಲನೂ ಕೂಡ ಇದೆ. ಅದು ಒಂದು 10,000 ಕೋಟಿವರೆಗೆ ಆಗ್ಬೋದು. ಅದನ್ನು 3ನೇ ಹಂತದಲ್ಲಿ ದಿವಸ ನಾವು ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಇನ್ನೂ ನೋಟಿಫಿಕೇಷನ್ ಆಗಬೇಕು, 524 ಆಗಬೇಕು, ಹಿಂಗೆಲ್ಲ ಇದೆ. ಹೀಗಾಗಿ ಒಂದು ಈ ಕೃಷ್ಣಾ 3ನೇ ಹಂತನೂ ಕೂಡ ಏನು ಭೂ ಪರಿಹಾರ, ಮತ್ತು ಭೂ ಪರಿಹಾರ ಆಗಿಬಿಟ್ರೆ ಮುಂದೆ ಅದು ಉಳಿದಿದ್ದೆಲ್ಲನೂ ಕೂಡ ಭಾಳ ಸರಳ ಆಗ್ತದೆ.
ನೀರ ಸಂಗ್ರಹಣೆ ಮಾಡಲಿಕ್ಕೆ ನಾವು ಏನು 130 TMC ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲೂ ಕೂಡ ಭಾಳ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ, ನಿರ್ಣಯಗಳಾಗಿದ್ದಾವೆ. ಥ್ಯಾಂಕ್ ಯು. ಮಾಡೋಣ ಅಂತೇಳಿ ನ್ಯಾಯಾಧಿಕರಣ ಅವಧಿ ವಿಸ್ತರಣೆ ಅದು ನಮಗೆ ಸಂಬಂಧಿಸಿದಲ್ಲ. ಯಾಕಂದರೆ ಈಗಾಗಲೇ ಹಿಂದೆ ನಮ್ಮ ಈ ವಿಷಯ ಬಂದಾಗ ನಾರಿಮನ್ ಅವರು ಸ್ಪಷ್ಟ ಹೇಳಿದರು. ನಾನು ತಿಳಿದ ಪ್ರಕಾರ ಈಗ ಸೆಕ್ಷನ್ 80 ಅಂತ ಅಂದರೆ ಆಫ್ ದ ರಿಆರ್ಗನೈಸೇಷನ್ ಆ್ಯಕ್ಟ್ ಸೆಕ್ಷನ್ 80 ಪ್ರಕಾರ ಇವತ್ತೊಂದು ದಿವಸ ಇಟ್ ಇಸ್ ಬಿಟ್ವೀನ್ 2 ಸಕ್ಸೆಸಿವ್ ಸ್ಟೇಟ್, ಅಂದರೆ ಆ 2 ರಾಜ್ಯಗಳು. ಉದಾಹರಣೆಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಮ್ಮ ನಾರಿಮನ್ ಅವರು ಹೇಳಿದರು ಕೋರ್ಟ್ನಲ್ಲಿ, ಅವ್ರ ಕೋರ್ಟಿಗೆ ಸರಳ ರೀತಿಯಿಂದ ಹೇಳ್ತೀನಿ ಅಂತ ಹೇಳಿದರು. ಏನಂದರೆ, ನನ್ನ ಮನೆ ಇದೆ, ನನ್ನ ಪಕ್ಕದಾಗ ಒಬ್ಬ ಮನೆ ಇದೆ, ಆ ಪಕ್ಕದ ಮನೆಯಲ್ಲಿ 2 ಅಣ್ಣ ತಮ್ಮರಿದ್ದಾರೆ, ಅವರು ಬೇರೆ ಆಗಿದ್ದಾರೆ ಈಗ, ಅಂದ್ರೆ ಆಂಧ್ರ ಮತ್ತು ತೆಲಂಗಾಣ ಆಗಿದ್ದಾರೆ. ಹೀಗಾಗಿ ಬೇರೆ ಆದ್ಮೇಲೆ ಪಾಲ ಯಾರು ತೊಗೋಬೇಕು? ಅವರಲ್ಲೇ ತೊಗೋಬೇಕಲ್ಲ. ಅವ್ರು ನಮ್ಮ ಪಕ್ಕದ ಮನೆಯಾಗ ಇದು ಪರಿಹಾರ ಕೇಳ್ತಾ ಇದ್ದಾರೆ, ಅವ್ರಿಗೇನು ಅಲೋಕೇಶನ್ ಆಗಿದೆಯಲ್ಲ ಅದ್ರಾಗ ನೀವು ಏನು ಬೇಕಾದ್ರು ಮಾಡ್ಕೊಡಿ, ನಮ್ಮ ರಾಜ್ಯಕ್ಕೆ ಸಂಬಂಧ ಇಲ್ಲ ಅಂತೇಳಿ ಕ್ಲಾರಿಟಿ ಆಯ್ತಾ? ಅಲ್ಲ, ಅದಾಯ್ತು. ಬಟ್ ವಿಸ್ತರಣೆ ಮಾಡಿರೋದನ್ನು ಕರ್ನಾಟಕ ಅನ್ಯಾಯ ಆಗಿದೆಯಾ? ನಮಗೆ ಯಾಕೆ ಸಂಬಂಧ ಇದೆ? ಮೊನ್ನೆ ರಾಜ್ಯ ಸರ್ಕಾರನ ನೋಡಿ, ವಿಸ್ತರಣೆ ಆಗಿದೆ, ಅವ್ರಿಗೆ ನಿರ್ಣಯ ಆಗ್ತದೆ. ಟ್ರಿಬ್ಯುನಲ್ ವಿಸ್ತರಣೆ ಆಗಿದ್ದರ ಸಲುವಾಗಿ ಅವರಿಬ್ಬರ ನೀರಿನ ಹಂಚಿಕೆ ಸಲುವಾಗಿ. ಬಟ್ ಅದರಿಂದ ನಮಗೇನು ಸಂಬಂಧ ಬರೋದಲ್ಲ. ಇಟ್ ಈಸ್ ಮ್ಯಾಟರ್ ಸೆಕ್ಷನ್ I think 80 of the Act says it is a matter between 2 successive states. Who are the successive states? Andhra and Telangana. ಅದನ್ನು ನಮಗೆ ಸಂಬಂಧಿಸಿದಲ್ಲ. ಆದರೆ ಅವರು ಕೇಳಿದರು, ಅವ್ರಿಗೆ ಕೇಳಿಲ್ಲ ಅಂತಾರ ಅರ್ಥ. ಅವರು ಕೇಳಿದರು ಮತ್ತೊಮ್ಮೆ ರೀಓಪನ್ ಆಗಬೇಕು, ಮತ್ತೆ ಪ್ರಾರಂಭ ಮಾಡಬೇಕು, ಹೊಸದಾಗಿ ಎಲ್ಲವನ್ನು ಕೂಡ ಮಾಡಬೇಕು ಅಂಥೇಳಿ. ಅದಕ್ಕೆ ನಾವು ಒಪ್ಪಲಿಲ್ಲ. ಆ ಪ್ರಕಾರ ನಿರ್ಣಯನೂ ಕೂಡ ಆಯಿತು. ಆಮೇಲೆ ಮತ್ತೆ ಆ ನಿರ್ಣಯ ಆದಮೇಲೆ ಮತ್ತೊಂದು ರಾಜ್ಯ ಸರ್ ಭೇದವಾಗಿಲ್ಲ ಸರ್ ನಮ್ಮ ಕಡೆ. And they're asking, share in my house. ನಗಾಕತ್ರ ಜಡ್ಜಸ್ ನಾರಿಮನ್ ಆರ್ಗ್ಯುಮೆಂಟ್ ಮಾಡಿದ್ರು. ನಮಸ್ಕಾರ ವಿಜಯಪುರ. ಧಮಾಕ ಆಫರ್, ಗ್ರ್ಯಾಂಡ್ ಸೇಲ್, ಭವ್ಯ ಶುಭಾರಂಭ. ಫೋನು ರೇಂಜ್ ಶೋರೂಮ್ ಈಗ ನಿಮ್ಮ ವಿಜಯಪುರದಲ್ಲಿ. ಅತ್ಯುತ್ತಮ ಫೋನ್ಗಳು ಮಾರಾಟ. ಬೈ ಎನಿ ಸ್ಮಾರ್ಟ್ ಫೋನ್ ಗೆಟ್ ಸ್ಮಾರ್ಟ್ ಆಫರ್ ಇನ್ ಫೋನ್ ರೇಂಜ್ ಮೊಬೈಲ್ ಶೋರೂಮ್ ಅಂಡ್ ಮೆಗಾ ಎಕ್ಸ್ಚೇಂಜ್ ಆಫರ್. ಧಮಾಕ ಆಫರ್, ಬ್ರ್ಯಾಂಡ್ ನ್ಯೂ ಡೆಮೋ ಫೋನ್ ಗೆಟ್ ಅಪ್ ಟು 50% ಡಿಸ್ಕೌಂಟ್. 10,000 ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಮೊಬೈಲ್ ಪವರ್ ಬ್ಯಾಂಕ್ ಆರ್ ನೆಕ್ ಬ್ಯಾಂಡ್ ಫ್ರೀ. 15,000 ಮೇಲೆ ಯಾವುದೇ ಸ್ಮಾರ್ಟ್ ಫೋನ್ ಖರೀದಿಸಿದರೆ ಗೆಟ್ ಸ್ಮಾರ್ಟ್ ವಾಚ್ ಜಸ್ಟ್ ಫಾರ್ 199 ನಲ್ಲಿ ಪಡೆಯಿರಿ. ಜೊತೆಗೆ 6 ತಿಂಗಳ ವಾರಂಟಿ ಸೌಲಭ್ಯ. ಅಪ್ ಟು 10% ಕ್ಯಾಶ್ ಬ್ಯಾಕ್ ಆನ್ ಆಲ್ ಮೇಜರ್ ಕ್ರೆಡಿಟ್ ಕಾರ್ಡ್ಸ್. ಗ್ರ್ಯಾಂಡ್ ಸೇಲ್ ವಿಜಯಪುರದ ಹೃದಯ ಭಾಗದ SS ರಸ್ತೆಯಲ್ಲಿರುವ ಯಳಮೇಲಿ ಕಾಂಪ್ಲೆಕ್ಸ್ ನಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡ ಫೋನು ರೇಂಜ್ ಮೊಬೈಲ್ ಶೋರೂಮ್ ನಲ್ಲಿ ಎಲ್ಲ ಕಂಪನಿಯ ಅಂದರೆ ಐಫೋನ್, MI ಫೋನ್, ಸ್ಯಾಮ್ಸಂಗ್, ವಿವೋ, ಓಪೋ, ಒನ್ ಪ್ಲಸ್, ರಿಯಲ್ಮಿ, ಮೊಟೊರೋಲಾ ಫೋನ್ ಸೇರಿದಂತೆ ಎಲ್ಲಾ ಮೊಬೈಲ್ಗಳು ಡಿಸ್ಕೌಂಟ್ ನಲ್ಲಿ ಪಡೆಯಿರಿ. ಹಾಗೂ ಲೋ ಕಾಸ್ಟ್ EMI ಲಭ್ಯ. ಆನ್ಲೈನ್ ಬೆಲೆಗಿಂತ ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ ಫೋನ್ ಪಡೆಯಿರಿ ಮತ್ತು ಸ್ಟೂಡೆಂಟ್ಸ್ ಆಫರ್ ಕೂಡ ಇದೆ. ಇತರ ಕಂಪನಿಯ ಫೋನ್ಗಳು ಹಾಗೂ ಮೊಬೈಲ್ ಆಕ್ಸೆಸರಿಗಳು ಭವ್ಯ ಮಾರಾಟ. ಬಿಗ್ಗೆಸ್ಟ್ ಆಫರ್ ಸೇಲ್ ಭವ್ಯ ಶುಭಾರಂಭದ ನಿಮಿತ್ತ. ಅಷ್ಟೇ ಅಲ್ಲ, ಇಲ್ಲಿ ಮೆಗಾ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ. ಈ ಅವಕಾಶ ಕೆಲವೇ ದಿನಗಳು ಮಾತ್ರ ಇದ್ದು ಹಳೆಯ ಫೋನ್ ಹೊಸ ಮೊಬೈಲ್ ದೊಂದಿಗೆ ಅಪ್ಡೇಟ್ ಆಗಿ ಈ ಆಫರ್ ತಮಗಾಗಿ ಲಭ್ಯ. ಫೋನು ರೇಂಜ್ ಶೋರೂಮ್ ನಲ್ಲಿ ಪ್ರಸಿದ್ಧ ಕಂಪನಿಯ ಉತ್ತಮ ಫೋನ್ಗಳನ್ನ ಪಡೆಯಲು ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9606454015. ಸ್ಥಳ ಫೋನು ರೇಂಜ್ ಮೊಬೈಲ್ ಶೋರೂಮ್, ಶಾಪ್ ನಂಬರ್ 1, ಯಳಮೇಲಿ ಕಾಂಪ್ಲೆಕ್ಸ್, SS ರೋಡ್, ವಿಜಯಪುರ. ಬ್ರ್ಯಾಂಡ್ ನ್ಯೂ ಡೆಮೋ ಫೋನ್ಸ್ ಗೆಟ್ ಅಪ್ ಟು 50% ಡಿಸ್ಕೌಂಟ್.